ಓ ಬ್ರೋ ಕ್ಲಚ್ ಇರಂಗಿಲ್ಲ ಬ್ರೋ. ಅದೇ ಗೊತ್ತಾಯ್ತು ನೀವು ಫೋರ್ತ್ ಗೊತ್ತಾಯಿತು. ಸೊ ನೋಡಿ, ಅದು ಸ್ಪೋರ್ಟ್ ಮೋಡ್ ಹಾಕ್ಕೊಂಡಿದ್ದೀನಿ, ಸಖತ್ತಾಗಿದೆ. ಕ್ಲಚ್ ಏನು ಯೂಸ್ ಮಾಡೋಂಗಿಲ್ಲ. ಕ್ಲಚ್ ಯೂಸ್ ಮಾಡಿದ್ರೆ ಜಸ್ಟು ಗೇರ್ ಚೇಂಜ್ ಮಾಡೋಕ್ಕೆ ಮಾತ್ರ ಯೂಸ್ ಮಾಡಬೇಕಷ್ಟೇ. ನೋಡಿ ಎಕ್ಸ್ಟ್ರಾ ಕೊಟ್ಟರೆ ಬನ್ನಿ ಬ್ರೋ. ನೈಸ್, ಒಳ್ಳೆ ಪವರ್ ಫೀಲ್ ಇದೆ. ಸಿಟಿಗೆ ಎಲ್ಲ ಸಖತ್ತಾಗಿದೆ ಗಾಡಿ ಮಾತ್ರ. ಅಂದರೆ ಕ್ಲಚ್ ಟೆನ್ಷನ್ ಇಲ್ಲ. ಒಂದು ಸಲ ಗೇರ್ ಹಾಕಿ ಬಿಟ್ಬಿಟ್ರೆ ಮುಗಿದ ಕತೆ. ಯು ಕ್ಯಾನ್ ಫೀಲ್ ಇಟ್. ವಾವ್. ಹಾಂ, ಇಂಜಿನ್ ಬ್ರೇಕಿಂಗ್ ಚೆನ್ನಾಗಿದೆ. ಅದೇ ಇನ್ನು ಸ್ಲೋ ಆಗೋಯ್ತು. ಓ, ನೋಡಿ ನಂಗೆ ಕ್ಲಚ್ಚೇ ಯೂಸ್ ಮಾಡ್ತಾಯಿಲ್ಲ, ಹಂಗೆ ಗಾಡಿ ಓಡಿಸ್ತಾ ಇದ್ದೀನಿ. ಕ್ಲಚ್ ಯೂಸ್ ಮಾಡೋಂಗಿಲ್ಲ. ಟ್ರಾಫಿಕಲ್ಲೂ ಅಷ್ಟೇ, ಇಟ್ ವಿಲ್ ಬಿ ಆಫ್ ಲೆಸ್ ಟೆನ್ಷನ್. ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ತಾಚೆಯಲ್ಲೋ. ರೈಟ್, ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಅಲೆಮಾರಿಗಳು. ಸೊ ಇವತ್ತು ನಮ್ಮ TSBC ಕಡೆಯಿಂದ ರೈಡ್ ಬಂದ್ಬಿಟ್ಟು ಸಂಗಮ ಕಡೆಗೆ ಟುವರ್ಡ್ಸ್ ಸಂಗಮ ರೈಡ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಇವತ್ತು ನಮ್ಮ ರೈಡು ಕೊಲಾಬ್ರೇಷನ್ ಆಲ್ಸೋ ವಿತ್ ಮ್ಯಾಟರ್ EV ಅಂತ. EV ಮೋಟರ್ ಸೈಕಲ್ಸು ಇಂಡಿಯಾದಲ್ಲಿ ಫಸ್ಟ್ ಇನ್ ಸೆಗ್ಮೆಂಟು ಗೇರ್ಡ್ EV ಮೋಟರ್ ಸೈಕಲ್ಸು. ಗೂಬ್ ನನ್ನ ಮಗನು ಒಂದು ಅಡ್ಡ ಹಾಕ್ಕೊಂಡು ಅವನು ನಮಗೂ ಹೋಗ್ಬಿಡ್ತೀರ. ನಾವು ಲೋಕಲ್ಸು ನಾವೇ ಕೊಡಬೇಕು ಅಂತ ನನ್ನ ಮಕ್ಳಂಗೆ ಮಾಡೋದು ಬಾಳು. ಸೊ ಇಂಡಿಯಾದಲ್ಲಿ ಫಸ್ಟ್ ಇನ್ ಸೆಗ್ಮೆಂಟು ಗೇರ್ಡ್ ಮೋಟರ್ ಸೈಕಲ್ಸು ಅಪ್ ಟು ಅವ್ರ ಪ್ರಕಾರ ಒಂದು 170 ಕಿಲೋಮೀಟ್ರ್ ರೇಂಜ್ ಕೊಡುತ್ತೆ. ಬಟ್ ಪ್ರಾಕ್ಟಿಕಲಿ ಸ್ಪೀಕಿಂಗ್ ಅರೌಂಡ್ 110-120 ಕೊಡುತ್ತೆ ರೇಂಜು ಫಾರ್ ಒನ್ ಚಾರ್ಜು. ಅದು ಬಿಟ್ಟರೆ ಟಾಪ್ ಸ್ಪೀಡು ಹೊಡಿಬೋದು, ಎಷ್ಟಾಗುತ್ತೋ ಗೊತ್ತಿಲ್ಲ, ನಾನು ಟ್ರೈ ಮಾಡಬೇಕು ಇವಾಗ. ಅಲ್ಲಿ ಟಾಪ್ ಸ್ಪೀಡು 100 ಹೋಗುತ್ತಂತೆ. ಸೊ ಬ್ಯಾಟ್ರಿ ಕೂಡ ಲೈಫ್ ಟೈಮ್ ವಾರಂಟಿ ಕೊಟ್ಟಿದ್ದಾರೆ ಬ್ಯಾಟ್ರಿಗೆ. ಲೈಫ್ ಟೈಮ್ ಇವು ಗಾಡಿ ಇರೋವರೆಗೂ ಗಾಡಿ ಬ್ಯಾಟ್ರಿ ಹೋದರೆ ರಿಪ್ಲೇಸ್ ಮಾಡ್ತಾರೆ ಅವರೇ. ಸೊ ಅವೆಲ್ಲ ಮೋರ್ ಇನ್ಫಾರ್ಮೇಷನ್ ನಾನು ಅಲ್ಲಿ ಕೊಡ್ತೀನಿ. ನಾನು ಒಂದು ಸಲ ಟೆಸ್ಟ್ ಟ್ರಯಲ್ ಮಾಡಿ ಗಾಡಿ ನೋಡೋಕೆ ಸಖತ್ತಾಗಿದೆ. ನನಗೂ ಸಖತ್ ಇಷ್ಟ ಆಗೋಯ್ತು, ಇಂಪ್ರೆಸ್ ಆಗೋಯ್ತು. ಬಟ್ ನನಗಲ್ಲ, ನಿಖಿತಾ ಹೈಟಿಗೆ ಕರೆಕ್ಟಾಗಿದೆ. ಅವಳ ಹೈಟಿಗೆ ಒಂದು ಕಾಲು ಫ್ಲ್ಯಾಟ್ ಮಾಡ್ಬೋದು, ಅಂದರೆ ಫ್ಲ್ಯಾಟ್ ಕೂಡ ಆಗೋಲ್ಲ. ಶಿ ಕ್ಯಾನ್ ಮ್ಯಾನೇಜ್. ಸೊ ತೊಗೊಂಡ್ರೆ ನಿಖಿತಾ ತೊಗೊಬೋದು ಅಂತ ಅನಿಸ್ತು. ಬೈಕ್ ಚೆನ್ನಾಗಿದೆ, ನೋಡೋಕೆ ಚೆನ್ನಾಗಿದೆ. ಒಳ್ಳೆ ಈ ಸ್ಪೋರ್ಟ್ ಬೈಕ್ ಥರ ಇದೆ. ಈ ನಮ್ಮ ಡ್ಯೂಕ್ ಇತ್ತಲ್ವಾ, ಡ್ಯೂಕ್ ಥರ ಇದೆ. ಪವರು ಟಾರ್ಕೆಲ್ಲ ಹೆಂಗಿದೆ ನೋಡಬೇಕು. ಎಲ್ಲ ನೋಡಿಕೊಂಡು ಆಮೇಲೆ ಒಂದು ಟೆಸ್ಟ್ ರೈಡ್ ಮಾಡಿದ್ರೆ ಗೊತ್ತಾಗುತ್ತೆ ಪವರು ಫೀಲ್ ಎಲ್ಲ ಹೆಂಗಿದೆ ಅಂತ. ಟೆಸ್ಟ್ ರೈಡ್ ಮಾಡಿಲ್ಲ, ಅದು ಜಸ್ಟ್ ಕೂತ್ಕೊಂಡೆ ಅಷ್ಟೇ. ಸೊ ಅವ್ರ ಜೊತೆ ಮ್ಯಾಟರ್ EV ಅವ್ರ ಜೊತೆ ಇವತ್ತು ನಮ್ಮ ಕೊಲಾಬ್ರೇಷನ್ನು. ವಿ ಹ್ಯಾವ್ ಬಿನ್ ಡೂಯಿಂಗ್ ಇಟ್. ವಾವ್. ನಮ್ಮ ಬೆಂಗಳೂರು ವೆದರ್ ಮಾತ್ರ ಕ್ರೇಜಿ ಆಗ್ಬಿಟ್ಟಿದೆ. ಮೊನ್ನೆ ಎಲ್ಲ 13 ಡಿಗ್ರಿ, 14 ಡಿಗ್ರಿ, 15 ಡಿಗ್ರಿವರೆಗೂ ಹೋಗಿದೆ ವೆದರು. ಇವಾಗ ನೋಡಿ ಹೆಂಗೆ ಕಾಣ್ತಿದೆ ಫಾಗು. ಬೆಳಗ್ಗೆ ಎಷ್ಟು 8 ಗಂಟೆ ಆದ್ರೂ ಫಾಗ್ ಹೆಂಗೆ ಕಾಣ್ತಿದೆ. ಸೂರ್ಯ ಬರ್ತಾಯಿದ್ರೂ ಚಳಿ ಫೀಲ್ ಆಗ್ತಿದೆ ನಮಗೆ. ನೈಟ್ ಟೈಮ್ ಇಲ್ಲ. ಬೆಂಗಳೂರು ಬಿಟ್ಟು ಆಚೆ ಹೋದರೆ ಚಳಿ ಇಲ್ಲ. ಬೆಂಗಳೂರಲ್ಲಿ ಓಡಾಡಬೇಕಾದ್ರೂ ಚಳಿ ಫುಲ್ಲು ಕೋಲ್ಡ್, ಎಕ್ಸ್ಟ್ರೀಮ್ ಕೋಲ್ಡು. ನಮ್ಮ ಮನೆ ಹತ್ರನೇ ಹೊರಗಡೆ ಬಂದರೆ ಫುಲ್ಲು ಚಿಲ್ಲನ್ನುತ್ತೆ ಕೋಲ್ಡು. ಸೊ ಇವತ್ತು ನಮ್ಮ ರೈಡ್ ಪಾರ್ಟ್ನರಲ್ಲಿ ಇನ್ನೊಬ್ರು ಇದ್ದಾರೆ. ಆ್ಯಕ್ಚುಲಿ ನಾವು ಬ್ರೇಕ್ಫಾಸ್ಟ್ ಎಲ್ಲ ಪ್ಲ್ಯಾನ್ ಮಾಡಿದ್ರೆ ಜನ್ರಲಿ ನಾವೇನು ಮಾಡಿಬಿಡ್ತೀವಿ ಅಂತಂದರೆ ಈ ಕನಕಪುರ ಹೈವೇನಲ್ಲಿ ಬಂದರೆ ಮಂದರತಿ ಇಲ್ಲಾಂದರೆ ಅಲ್ಲೊಂದು ಬಿಡದಿ ತಟ್ಟೆ ಇಡ್ಲಿ ಇದೆ, ಅಲ್ಲಿ ಸ್ಟಾಪ್ ಮಾಡ್ತಾಯಿದ್ವಿ. ಇವತ್ತು ನಮ್ಮ ಬ್ರೇಕ್ಫಾಸ್ಟು ಅಂದರೆ ಫುಡ್ಡು ಮತ್ತು ಲೊಕೇಶನ್ ವೆನ್ಯೂ ಪಾರ್ಟ್ನರ್ ಬಂದ್ಬಿಟ್ಟು ವೈಲ್ಡ್ ರಾಕ್ ಔಟ್ಡೋರ್ಸ್ ಅಂತ ಒಂದು ಅಡ್ವೆಂಚರ್ ಕೆಫೆ. ಅಲ್ಲಿ ಆಫ್ ರೋಡು, ಟ್ರಯಲ್ ಸೆಷನ್ಸು, ಟ್ರೈನಿಂಗು ಎಲ್ಲ ಥರ ನಡೆಸ್ಕೊಡ್ತಾರೆ. ಸದ್ಯದಲ್ಲೇ ಅವ್ರ ಜೊತೆನೂ ಒಂದು ಕೊಲ್ಯಾಬ್ ಇದೆ ನಮ್ಮದು. ಒಂದು ಆಫ್ ರೋಡ್ ಟ್ರೈನಿಂಗ್ ಸೆಷನ್ ಮಾಡ್ತೀವಿ, ಮೋಸ್ಟ್ ಪ್ರಾಬಬ್ಲಿ ಇನ್ ದ ಮಂತ್ ಆಫ್ ಮಾರ್ಚ್. ಅದೇ ಪ್ಲ್ಯಾನ್ ಮಾಡ್ತಾಯಿದ್ದೀನಿ.
ಜನರಲಿ ಲಾಸ್ಟ್ ಟೈಮ್ ನಾವು ಸಿ ಎಚ್ ಜೊತೆ ಹೋಗಿದ್ವಿ ನಾವು, ಅಲ್ಲಿ ಬರೀ ಮಾರ್ಷಲ್ ಟೀಮ್ಸ್ಗೆ ಮಾತ್ರ ನಾನು ಟ್ರೈನಿಂಗ್ ಕೊಡಿಸಿದ್ದೆ. ಸೊ ಈ ಸಲ ನಮ್ಮ TSBC ಮೆಂಬರ್ಸ್ ಯಾರಿದ್ದಾರೋ ಎಲ್ಲ ಅಡ್ವೆಂಚರ್ ಬೈಕರ್ಸ್ ಎಲ್ಲರಿಗೂ ಒಂದು ಆಫ್ ರೋಡ್ ಟ್ರೈನಿಂಗ್ ಕೊಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ವೆರಿ ಮಿನಿಮಲ್ ಕಾಸ್ಟಲ್ಲಿ, ಜಸ್ಟ್ ಲೈಕ್ ನಮ್ಮದೊಂದು 2 days ರೈಡ್ ಮಾಡ್ತೀವಲ್ಲ ಅದೇ ಕಾಸ್ಟ್ ಒಳಗಡೆ, ಅದರಿಂದಕ್ಕಿಂತ ಕಡಿಮೆ ಕಾಸ್ಟ್ ಒಳಗಡೆ ಒಂದು 2 days ರೈಡು ಥರ ಆಗಬೇಕು, ಪ್ಲಸ್ ಒಂದು ಕ್ಯಾಂಪಿಂಗ್ ರೈಡ್ ಆಗಬೇಕು, ಪ್ಲಸ್ ಆಫ್ ರೋಡ್ ಟ್ರೈನಿಂಗ್ ಕೂಡ ಆಗಬೇಕು. ಆ ಥರ ಒಂದು ಪ್ಲ್ಯಾನ್ ಮಾಡ್ಕೊಂಡು ನಾನು ಮಾಡ್ತಾಯಿದ್ದೀನಿ. ವೆರಿ ಸೂನ್ ನಮ್ಗೆ ಪೋಸ್ಟ್ ಇಟ್. ಜಸ್ಟ್ ಸ್ಟೇ ಟ್ಯೂನ್ ಆಗಿರಿ. ಇಲ್ಲೇ ಫುಲ್ಲು ಅಡ್ವೆಂಚರ್ ಕೆಫೆನೆಲ್ಲ ಫುಲ್ ಬ್ಯೂಟಿ ಚೆನ್ನಾಗಿದೆ. ಕ್ಯಾಂಪಿಂಗ್ ಎಲ್ಲ ಚೆನ್ನಾಗಿದೆಯಲ್ಲ, ಬಂದು ಕ್ಯಾಂಪ್ ಮಾಡೋದಕ್ಕೆಲ್ಲ ಒಂದು ನೈಟಿಗೆ ಚೆನ್ನಾಗಿದೆ ಪ್ಲೇಸು. So my name is Suhas. Basically, I'm the territory sales manager for Bangalore South for Matter. So I'll give a brief about what Matter is actually. Matter is a Ahmedabad-based motor manufacturing company. So this company was started in 2019 and we launched the vehicle in 2025 last year. Why? Because the 6th year we were doing the complete R&D part, research and development, and from last year onwards we have started our dealership basically. So you can rightly see here, this is 22nd century motorbike. Why? Because this is India's first electric bike with gear. If you compare any EV, there is no gear. So, and this comes with 15 years lifetime battery warranty and 11.5 kilowatt motor, and see liquid cooled system. The liquid cooled system you can see only in the cars, EV cars basically. Motorbikes, this is recent technology which we have introduced. So the whole agenda for this community ride is basically, I understand, see even we as a company, we don't prefer this as an adventure bike actually. This is completely made for city commute purpose actually. Any reference, please suggest our showroom, BTM layout or Matter. So this is the whole agenda. Thanks everyone. And what's the top power of this? Power? Yeah. You are asking the motor capacity. PHP, you are asking, yeah, 11.5 kilowatt 5 kilowatt motor capacity is there. Peak power, how much peak power it is will give torque for For wheel 420 sir. For wheel peak power is there. Otherwise 27 bhp. Yeah, bhp okay. So that's What's the maintenance like for a year? yeah, I'll tell. So maintenance part, first 2 services are free of cost. That means you just come, we will be doing the checking and everything. So any spare parts damage is there, that according to the cost that will be charging. So from the second service onwards, on an average 1000 to 1500 rupees will be the charge. And if you take 6 months, the cost will be coming around somewhere to 5000 to 6000 rupees. And the interval is first service first month or 1000 kilometer, second service 5 months or 5000 kilometer, then regular 5000 or 5 months interval we have to do this. So we are new to all these EVs. We have not come across EVs much. And if I am driving the EV now, this is my first bike. If I am driving the EV, because I am not a fan of EV, but I just want to understand what is EV. I mean, what do you guys do in service? Like if it is like a service, what do you guys do actually? So basically battery health check we will do. Since the gearbox is there, oil check we will do, but we will not replace. Obviously in first 2 services there is no requirement to replace the oil basically. It's only gear oil, that's all. Gear oil, it's for the lubricant purpose actually. And we have a liquid cooled system actually, so liquid will be checking, and obviously brake pad, chain lubricant, and all the disc part we will be checking. So normal maintenance, this is the bike maintenance I am asking. Since this is completely tech driven, there is a software that we call as Matter Link actually. So software part completely we will be checking. So for example, how the vehicle, since if you check here itself, you will be able to check the vehicle health within the system itself, apart from this technical things. So if you check vehicle health, there are a lot of features. So we will be checking internally how the software is working. Why? Because there is one application called Matterverse. So your vehicle will be always connected. Once you buy this vehicle, there is the Matterverse application is there. So you will be always connected with your vehicle. For example, you have any query? Okay. So if you have used this vehicle, your wife is riding the vehicle, so you will be able to track where
So how much speed she is riding, where exactly she is, what is the battery health checkup, battery health backup, and all those things. So that is the software part. So software things we'll be checking up, plus normal technical part, oil, dispatch, lubricant, everything will be checking. So 100% events when you check IC vehicles, engine is the main heart, you can see, right? The same way in this ಅದೇ ಯಾವ ಥರ ಅದು ಸರಿಯಾಗಿ 1 ಕಿಲೋ ಎಲೆಕ್ಟ್ರಿಕ್ ಪೆಟ್ರೋಲ್ ಬೈಕ್ ತೊಗೊಂಡ್ರೆ ಪರ್ ಕಿಲೋಮೀಟ್ರಿಗೆ 2.5 ರುಪೀಸ್ ಖರ್ಚಾಗುತ್ತೆ ನಿಮಗೆ ಪೆಟ್ರೋಲ್. ಹೌದು. ಸೊ ಇದರಲ್ಲಿ ಬಂದು 0.25 ರುಪೀಸ್ ಖರ್ಚಾಗುತ್ತೆ ನಿಮಗೆ. ಸೊ ಅದರಲ್ಲಿ ನೀವು ತುಂಬ ಸೇವ್ ಮಾಡ್ಬೋದು. ಪ್ಲಸ್ ಸರ್ವಿಸ್ ಕಾಸ್ಟು ಮೇಂಟೆನೆನ್ಸ್ ಕಾಸ್ಟ್ ತುಂಬ ಈಸಿ ಇರುತ್ತೆ ನಿಮಗೆ. ಸೊ ಇವಾಗ ಆಯಿಲ್ ಚೇಂಜ್ ಮಾಡಬೇಕಂದ್ರೆ ಅದರಲ್ಲಿ ನೀವು 5,000 ಕಿಲೋಮೀಟರ್ 3,000 ಕಿಲೋಮೀಟರ್ ಚೇಂಜ್ ಮಾಡಬೇಕು. ಬಟ್ ಇದರಲ್ಲಿ ಹಂಗಲ್ಲ, 40,000 ಕಿಲೋಮೀಟರ್ಗೆ ಚೇಂಜ್ ಮಾಡಬೇಕು. ಬಿಕಾಸ್ ಅದು ಓನ್ಲಿ ಫಾರ್ ಗೇರ್ ಬಾಕ್ಸ್ ಮಾತ್ರ ಆಯಿಲ್ ಕೊಟ್ಟಿರೋದು ನಾವು 40,000 ಕಿಲೋಮೀಟರ್. ಹೌದು. ಸೊ ಅದರಲ್ಲಿ ಏನಂದ್ರೆ ಪೂರ್ತಿ ಇಂಜಿನ್ ವರ್ಕ್ ಆಗುತ್ತೆ ಆಯಿಲ್ ಅಂತ. ಸೊ ಇದು ಹಂಗೆಲ್ಲ ಜಸ್ಟ್ ಗೇರ್ ಮಾತ್ರ. ಸೊ ಅದೊಂದು ಇರುತ್ತೆ ನಿಮಗೆ. ಸೊ ಅದನ್ನು ನಿಮಗೆ 300 ರುಪೀಸ್ 400 ರುಪೀಸ್ ಅಷ್ಟೇ ಆಯಿಲ್ ಬರುತ್ತೆ. ಸೊ ಆಮೇಲೆ ಚೈನ್ಸ್ ಕ್ಲೀನಿಂಗ್ ನಾರ್ಮಲ್ ನಮ್ಮ ವೆಹಿಕಲ್ ಹೆಂಗೆ ಮಾಡ್ತೀವೋ ಚೈನ್ಸ್ ಕ್ಲೀನಿಂಗ್, ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡ್ತಾ ಇರ್ತೀವಿ. ಜಾಸ್ತಿ ಮಾಡಿದ್ರೆ ಇದರಲ್ಲಿ ಅಷ್ಟೇ. ಅದು ಬಿಟ್ಟರೆ ಚೆಕಿಂಗ್ ಇರುತ್ತೆ, ನಾರ್ಮಲ್ ಚೆಕಿಂಗ್ ಇರುತ್ತೆ. ಲೈಕ್ ಬ್ಯಾಟ್ರಿ ಹೆಲ್ತ್ ಕಂಡೀಷನ್ ಚೆಕ್ ಮಾಡ್ತಾರೆ. ಆಮೇಲೆ ಬ್ಯಾಟ್ರಿ ಮ್ಯಾನೇಜ್ ಸಿಸ್ಟಮ್ ಇದೆ, ಆನ್ಬೋರ್ಡ್ ಇದೆ ಅದರಲ್ಲಿ. ಸೊ ಆನ್ಬೋರ್ಡ್ಸ್ ಎಲ್ಲ ಚೆಕ್ ಮಾಡ್ತಾ ಇರ್ತೀವಿ. ಇದೇ ಪ್ರಾಪರ್ ಚೆಕಿಂಗ್ ಇರುತ್ತೆ. ಸೊ ಇವನ್ ನಮ್ಮ ಆ ರೀತಿ ಇರುತ್ತೆ ಸರ್ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ನೀವು ಪೇ ಮಾಡೋದು ಬೇಕಾಗಿಲ್ಲ ನೆಕ್ಸ್ಟು. ಸೊ ಸಾಫ್ಟ್ವೇರ್ ಕೂಡ ನಿಮಗೆ ಲೈಕ್ ನಿಮಗೆ ಬೇರೆ ಗಾಡಿಲ್ಲ ತೊಗೊಂಡ್ರೆ ನಿಮಗೆ ಅದು ಎವ್ರಿ ಇಯರ್ಸ್ ನೀವು ಸಬ್ಸ್ಕ್ರಿಪ್ಷನ್ ಮಾಡಿ ಪೇ ಮಾಡಬೇಕಾಗುತ್ತೆ. ಬಟ್ ಇದರಲ್ಲಿ ಆ ಥರ ಅಲ್ಲ ನಿಮಗೆ. ಇದು ಲೈಫ್ ಟೈಮ್ ಕೊಟ್ಟಿದ್ದಾರೆ ನಿಮಗೆ. ಈ ಸಿಮ್ ಇನ್ಸೆಟ್ ಮಾಡಿದ್ವಿ ನಾವು ಒಳಗೆ ನಿಮಗೆ. ಆಪ್ಷನ್ಸು ಮೊಬೈಲ್ ಥ್ರೋ ಅಂದ್ರೆ ಮಾಡ್ಕೋಬೋದು, ಇಲ್ಲಿ ನೀವು ಸರ್ಚ್ ಮಾಡ್ಕೋಬೋದು. ನಿಮಗೆ ಸರ್ವಿಸ್ ಸಿಮ್ ಇದ್ರಲ್ಲಿ ಹಾಕ್ಬೋದಾ? ಸಿಮ್ ಇದರಲ್ಲಿ ಇದೆ ಆಲ್ರೆಡಿ. ಈ ಸಿಮ್ ಇದೆ, ಟವರ್ ಕಾರ್ಡ್ ತೋರಿಸಿ. ಓಕೆ, ಈ ಸಿಮ್ ಕೊಟ್ಟಿದ್ದೀವಿ ನಾವು ಆಲ್ರೆಡಿ. ಸೊ ಅದಕ್ಕೆ ನೀವು 1 ವರ್ಷ ಆದಮೇಲೆ ಯಾವುದೋ ನೀವು ಸಬ್ಸ್ಕ್ರಿಪ್ಷನ್ ಮಾಡೋದು ಬೇಕಾಗಿಲ್ಲ. ಸೊ ಎಕ್ಸ್ಟ್ರಾ ಪೇ ಮಾಡೋದು ಬೇಕಾಗಿಲ್ಲ. ಲೈಕ್ ಹಂಗೆ ನೀವು ಯೂಸ್ ಮಾಡ್ಕೊಂಡು ಹೋಗ್ಬೋದು. ಸೊ ಬೇರೆ ಬ್ರ್ಯಾಂಡ್ ಎಲ್ಲ ತೊಗೊಂಡ್ರೆ ಪ್ಯಾಕ್ ಅಂತ ಇರುತ್ತೆ. ಅದು 1 ವರ್ಷ ಆದಮೇಲೆ ಇಷ್ಟು ಪೇ ಮಾಡಬೇಕಂತ ಇರುತ್ತೆ. ಸೊ ಅಷ್ಟೇ ಪೇ ಮಾಡಿದ್ರೆ ನಿಮಗೆ ಫೀಚರ್ಸ್ ಎಲ್ಲ ವರ್ಕ್ ಆಗುತ್ತೆ. ಬಟ್ ಇದರಲ್ಲಿ ಹಂಗಿಲ್ಲ. ಸೊ ಅದು ನೀವು ಫ್ರೀ ಕೊಡ್ತಾ ಇದ್ದೀವಿ. ಓಕೆ, ಸೂಪರ್. ಸೊ ಇದರಲ್ಲಿ ಕಂಟ್ರೋಲಿಂಗ್ಸ್ ಇರುತ್ತೆ. ಇದು ಕೀಲೆಸ್ ಎಂಟ್ರಿ ನಿಮಗೆ ಇದು. ಸೊ ಅವರು ರಿಮೋಟ್ ಕೊಂಡು ಕೊಟ್ಟಿರ್ತೀವಿ ನಿಮಗೆ. ಸೊ ಈ ರಿಮೋಟಿಂದ ನಿಮಗೆ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಇದಿದ್ರೆ ನಿಮಗೆ ಆನ್ ಆಫ್ ಮಾಡೋಕ್ಕಾಗುತ್ತೆ. ಸೊ 1.5 ಮೀಟರ್ ರೇಡಿಯಸ್ಲಿ ಇರಬೇಕು. ಓಕೆ. ಸೊ ಇಷ್ಟಿಂದ ಅದು ದೂರ ಇದ್ರೂ ವೆಹಿಕಲ್ ಆನ್ ಆಗಲ್ಲ, ವರ್ಕ್ ಆಗಲ್ಲ ನಿಮಗೆ. ಸೊ ಇದರಲ್ಲಿ ಫೈನ್ ಮೈ ಬೈಕ್ ಇದೆ. ಸೊ ಲಾಂಗ್ ಪ್ರೆಸ್ ಮಾಡಿದ್ರೆ ಒಂದು 5 ಸೆಕೆಂಡ್ಸ್ ಸೊ ಬ್ಲಿಂಕ್ ಆಗುತ್ತೆ ನಿಮ್ಮ ವೆಹಿಕಲ್. ಸೊ ಅವಾಗ ನೀವು ಫೈನ್ ಮಾಡ್ಕೋಬಹುದು. ಆಮೇಲೆ ವೆಲ್ಕಮ್ ಲೈಟ್ಸ್ ಅಂತ ಇದೆ. ಸೊ ನೀವು ಆ ಥರ ಬಂದರೆ ಆಟೋಮೆಟಿಕ್ ಅದು 4 ಇಂಡಿಕೇಟರ್ಸ್ ಬ್ಲಿಂಕ್ ಆಗಿ ಆಫ್ ಆಗುತ್ತೆ. ಸೊ ಅದು ಗೈಡ್ ಮಿ ಥ್ರೂ ಹೋಮ್ ಅಂತ ಒಂದು ಫೀಚರ್ಸ್ ಇದೆ. ಓಕೆ. ಸೊ ನೀವು ಗಾಡಿ ಆಫ್ ಮಾಡಿದ್ರೆ ಅಷ್ಟು ಬೇಗ ಲೈಟ್ ಆನ್ ಆಗಲ್ಲ. 10 to 15 ಸೆಕೆಂಡ್ಸ್ ನಿಮ್ಗೆ ಆನ್ ಇರುತ್ತೆ ರೂಮ್ ಲೈಟ್. ಸೊ ಆ ರೀತಿ ಇದೆ. ಸೊ ಅದಾದಮೇಲೆ ವೆಕೇಶನ್ ಮೂಡ್ಸು, ಆಮೇಲೆ ಏನೇ ಎಲ್ಲಿ ಚೆಕಪ್ಸ್ ಇದ್ರೂ ನೀವು ಇಲ್ಲೇ ಮಾಡ್ಕೋಬೋದು. ಸೊ ಡಯಾಗ್ನೋಸಿಸ್ ನಮ್ಮ ಕಡೆ ಎಲ್ಲ ಬಂದು ಶೋರೂಮಲ್ಲೇ ಹೋಗ್ಬಿಟ್ಟು ಮಾಡಬೇಕಾಗತ್ತೆ. ಸೊ ಇಲ್ಲೇ ನೀವು ಮಾಡ್ಕೋಬೋದು ಡಯಾಗ್ನೋಸಿಸ್. ಸೊ ಏನೇ ಜಸ್ಟ್ ಕ್ಲಿಕ್ ಮಾಡಿದ್ರೆ ಒಂದು 25 ಸೆಕೆಂಡ್ಸಲ್ಲೇ ಚೆಕ್ ಮಾಡಿ ನಿಮ್ಗೆ ಹೇಳ್ಬಿಡುತ್ತೆ ಏನು ಇದು ಫಾಲ್ಟ್ ಇದೆ ಅಂತ ನಿಮಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಬ್ಯಾಟ್ರಿ ಹೆಲ್ತ್ ಚೆಕ್ ಮಾಡ್ತಾ ಇಲ್ಲಿ. ಹೌದು, ನೋಡಿ ಪ್ರಾಪರ್ ಇರುತ್ತೆ ನಿಮಗೆ. ಬ್ಯಾಟ್ರಿ ಸೈಜ್, ಬ್ಯಾಟ್ರಿ ಟೆಂಪ್ರೇಚರ್ಸು ಎಲ್ಲ, ಎಷ್ಟು ಚಾರ್ಜಿಂಗ್ ಪ್ರಾಪರಾಗಿ ತಗೊಳ್ತಾ ಇದೆಯಾ, ಬ್ಯಾಟ್ರಿ ವೋಲ್ಟೇಜ್ ಪ್ರಾಪರ್ ಆಗಿದೆಯಾ ಎಲ್ಲ ನಿಮಗೆ ತೋರಿಸ್ತಾ ಇರುತ್ತೆ. ಪ್ರಾಪರಾಗಿ ಕ್ಲಿಯರ್ ಆಗಿ ಎಲ್ಲ ಬರ್ತಾ ಇರುತ್ತೆ ನಿಮಗೆ. ಇವನ್ ಸೆನ್ಸಾರ್ಸ್ ಎಲ್ಲೆಲ್ಲ ಇದೆಯೋ ಆ ಸೆನ್ಸಾರ್ ಪ್ರಾಪರ್ ಆಗಿ ಸೆನ್ಸ್ ಮಾಡಿ ನಿಮ್ಗೆ ಹೇಳ್ತಾ ಇರುತ್ತೆ. ಜನರಲಿ ಸಮ್ಮರಲ್ಲಿ ತುಂಬ ಹಾಟ್ ಇರುತ್ತೆ, ಆ ಟೈಮಲ್ಲೆಲ್ಲ ಏನು ಪರ್ಫಾರ್ಮೆನ್ಸ್ ಡ್ರಾಪ್ ಆಗಲ್ಲ ಸರ್. ಸೊ ನೀವು ಇವಾಗ ಕಂಟಿನ್ಯೂಸ್ ರೈಡ್ ಮಾಡ್ಕೊಂಡು ಬಂದಿದ್ದೀವಿ ನಾವು. ಸೊ ಅವ್ರು ಅಬ್ಸರ್ವ್ ಮಾಡಿರಲ್ಲ, ಗೊತ್ತಿಲ್ಲ, ಓಡ್ಕೊಂಡು ಬಂದಿರೋ. ಸೊ ಕೂಲೆಂಟ್ ವರ್ಕ್ ಆಗ್ತಾ ಇರುತ್ತೆ. ಸೊ ನಾವು ಅಬ್ಸರ್ವ್ ಮಾಡಿದ್ದೀವಿ, ಅದು ಫ್ಯಾನ್ ಆನ್ ಆಗಿ ನಿಮಗೆ ಕೂಲೆಂಟ್ ವರ್ಕ್ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ನಿಮಗೆ ಏನೂ ಆಗಲ್ಲ. ಲೈಕ್ ಇವಾಗ ರೈಡ್ ಮಾಡೋ ಟೈಮಲ್ಲಿ, ಚಾರ್ಜ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಜಾಸ್ತಿ ಹೀಟ್ ಆಗುತ್ತೆ. ಸೊ ಅದು ಹೀಟ್ನ ಕಡಿಮೆ ಮಾಡಿದ್ರೆ ನಿಮ್ಗೆ ಪವರ್ ಡ್ರೈನ್ ಜಾಸ್ತಿ ಆಗಲ್ಲ. ಸೊ ಅದಕ್ಕೆ ನಾವು ಲಿಕ್ವಿಡ್ ಕೂಲ್ ಸಿಸ್ಟಮ್ ಕೊಟ್ಟಿದ್ದೀವಿ. ಸೊ ಅದರಿಂದ ನಿಮಗೆ ಪಾರ್ಟ್ಸ್ ಆಲ್ ಆಗಲ್ಲ, ಪ್ಲಸ್ ನಿಮಗೆ ಬ್ಯಾಟ್ರಿಯಿಂದನೂ ನಿಮಗೆ ಡ್ಯಾಮೇಜಸ್ ಏನಿರಲ್ಲ. ಸೊ ಈಗ ಫಾಸ್ಟ್ ಚಾರ್ಜರ್ ಹಾಕ್ತೀವಿ. ಈಗ ಕೆಲವೊಂದು ಗಾಡಿಗಳಲ್ಲಿ ನೋಡ್ಬೋದು ನೀವು, ಫಾಸ್ಟ್ ಚಾರ್ಜರ್ ಹಾಕಿರ್ತಾರೆ, ಫೈರ್ ಆಗಿಬಿಟ್ಟು ಬ್ಲಾಸ್ಟ್ ಆಗುತ್ತೆ ವೆಹಿಕಲ್ಸ್. ಸೊ ಅದು ಇದರಲ್ಲಿ ಆಗಲ್ಲ. ಇದರಲ್ಲಿ ಚಾರ್ಜಿಂಗ್ ಆಗೋ ಟೈಮಲ್ಲಿ ಕೂಲೆಂಟ್ ವರ್ಕ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ವರ್ಕ್ ಆಗ್ತಾ ಇರುತ್ತೆ. Move the vehicle and try to motor is on. See, gear matra change. Gear leave the clutch. Go directly. Change the mode. Try it in sports mode. Yeah. ಅದು ಡಿಕೆಟ್ ಕೆಲಸ ಮಾಡುತ್ತೆ. ಬಟ್ ಫೋರ್ಸ್ ಯೂಸ್ ಮಾಡಂಗಿಲ್ಲ. ಓಕೆ. ಕ್ಲಚ್ ಯೂಸ್ ಮಾಡಿದ್ರೆ ಜಸ್ಟ್ ಗೇರ್ ಚೇಂಜ್ ಮಾಡಕ್ಕೆ ಮಾತ್ರ ಇದು ಮಾಡಬೇಕು ಅಷ್ಟೇ. ನೋಡಿ ಎಕ್ಸೆಂಟ್ ಕೊಟ್ಟು ಬಾ ನೀವು ಬರೀ. ಓ ಬ್ರೋ, ಕ್ಲಚ್
ಅದೇ ಗೊತ್ತಾಯ್ತು ಗೊತ್ತಾಯ್ತು. ಸೊ ನೋಡಿ, ಅದು ಸ್ಪೋರ್ಟ್ ಮೋಡ್ ಹಾಕ್ಕೊಂಡಿದ್ದೀನಿ, ಸಖತ್ತಾಗಿದೆ. ಕ್ಲಚ್ ಏನು ಯೂಸ್ ಮಾಡೋಂಗಿಲ್ಲ. ಕ್ಲಚ್ ಯೂಸ್ ಮಾಡಿದ್ರೆ ಜಸ್ಟು ಗೇರ್ ಚೇಂಜ್ ಮಾಡೋಕ್ಕೆ ಮಾತ್ರ ಕ್ಲಚ್ ಯೂಸ್ ಮಾಡಬೇಕಷ್ಟೇ. ನೋಡಿ ಎಕ್ಸ್ಟ್ರಾ ಕೊಟ್ಟರೆ ಬನ್ನಿ ಬ್ರೋ. ನೈಸ್. ವಾವ್, ನೈಸ್. ಒಳ್ಳೆ ಪವರ್ ಫೀಲ್ ಇದೆ. ಸಿಟಿಗೆ ಎಲ್ಲ ಸಖತ್ತಾಗಿದೆ ಗಾಡಿ ಮಾತ್ರ. ಅಂದರೆ ಕ್ಲಚ್ ಟೆನ್ಷನ್ ಇಲ್ಲ. ಒಂದು ಸಲ ಗೇರ್ ಹಾಕಿ ಬಿಟ್ಬಿಟ್ರೆ ಮುಗಿದ ಕತೆ. ಯು ಕ್ಯಾನ್ ಫೀಲ್ ಇಟ್. ವಾವ್. ಹಾಂ, ಇಂಜಿನ್ ಬ್ರೇಕಿಂಗ್ ಚೆನ್ನಾಗಿದೆ. ಅದೇ ಇನ್ನು ಸ್ಲೋ ಆಗೋಯ್ತು. ಓ, ನೋಡಿ, ನಂಗೆ ಕ್ಲಚ್ಚೇ ಯೂಸ್ ಮಾಡ್ತಾಯಿಲ್ಲ, ಹಂಗೆ ಗಾಡಿ ಓಡಿಸ್ತಾ ಇದ್ದೀನಿ. ಕ್ಲಚ್ ಯೂಸ್ ಮಾಡೋಂಗಿಲ್ಲ. ಟ್ರಾಫಿಕಲ್ಲೂ ಅಷ್ಟೇ, ಇಟ್ ವಿಲ್ ಬಿ ಆಫ್ ಲೆಸ್ ಟೆನ್ಷನ್. ಓ ನೋಡಿ, ಗೇರ್ ಚೇಂಜ್ ಮಾಡೋಕ್ಕೆ ಮಾತ್ರನೇ ಸೆಕೆಂಡ್ ಗೇರ್ ಹಾಕಿದೆ, ಕ್ಲಚ್ ಬಿಟ್ಬಿಡು. ಆಮೇಲೆ ನೆಕ್ಸ್ಟು ಸ್ಟಾಪ್ ಮಾಡಬೇಕಂದ್ರೂ ನಾನೀಗ ಗಾಡಿನ ಕ್ಲಚ್ ಹಿಡಿಯೋಂಗಿಲ್ಲ. ಫಸ್ಟ್ ಗೇರ್ ಹಾಕ್ಕೊಂಡೆ. ಡು ನಾಟ್ ಯೂಸ್ ಎನಿ ಕ್ಲಚ್, ನಥಿಂಗ್. ಐ ಕ್ಯಾನ್ ಜಸ್ಟ್ ಕೀಪ್ ರೈಡಿಂಗ್. ಈ ಗಾಡಿ ಮೇಲೆ ಅವರು ರೇಂಜ್ ಒಂದು ಇಂಪ್ರೂವ್ ಮಾಡ್ಕೊಂಬಿಟ್ರೆ, ರೇಂಜ್ ಈಗ ಸ್ಪೋರ್ಟ್ ಮೋಡಲ್ಲಿ ಒಂದು 90-100 ಕೊಡುತ್ತಂತೆ. ಸೊ ಆ ರೇಂಜ್ ಒಂದು ಇಂಪ್ರೂವ್ ಮಾಡ್ಕೊಂಬಿಟ್ರು ಅಂದರೆ ಗಾಡಿ ಕಿಕ್ಯಾಸ್. ಒಳ್ಳೆ ಸ್ಪೋರ್ಟ್ ಗಾಡಿ ಥರ ಒಳ್ಳೆ ಫೀಲ್ ಇದೆ ನೋಡಿ. ಒಳ್ಳೆ ಪವರ್ ಕೂಡ ಇದೆ. ಏನು ನಾಯ್ಸೇ ಇಲ್ಲ ಗುರು, ಫುಲ್ಲು ನಾಯ್ಸೇ ಇಲ್ಲ. ಆ್ಯಕ್ಚುಲಿ ನಾನು ಮಾಡೋ EV ಫ್ಯಾನು, ಬಟ್ ಇದು ನೋಡಿದ್ಮೇಲೆ ಬೆಳಗ್ಗೆ ನಂಗೆ ಸಖತ್ ಇಷ್ಟ ಆಗೋಯ್ತು. ನಿಖಿತಾ ಕೊಡಿಸ್ಬೇಕು ಅಂದ್ಕೊಂಡು ಯೋಚನೆ ಮಾಡ್ತೀನಿ. ಇಫ್ ಶಿ ಕ್ಯಾನ್ ಮ್ಯಾನೇಜ್ ದ ಹೈಟ್, ಐ ಕ್ಯಾನ್ ಬೈ ಹರ್ ಒನ್. ಚೆನ್ನಾಗಿದೆ, ಕ್ರೇಜಿ. ಓ, ನಿಜ ಚೆನ್ನಾಗಿದೆ ಗಾಡಿ. ಬಟ್ ಏನಂದರೆ ಒಂದು ಮೈಂಡ್ ಸೆಟ್ ನಮ್ಗೆ ಚೇಂಜ್ ಆಗಬೇಕು ಬೇಸಿಕ್ಲಿ. ಚೆನ್ನಾಗಿದೆ ಬ್ರೋ ಗಾಡಿ. ಸ್ಟಿಲ್ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಹೆಂಗಿತ್ತು? ಸ್ಪೋರ್ಟ್ಸ್ ಬೈಕಲ್ಲಿ ನಾನು ತುಂಬ ರೇರ್ ಯೂಸ್ ಮಾಡಿದ್ದು. ಸೊ ಸ್ಪೋರ್ಟ್ಸ್ ಬೈಕ್ಗೆ ಕಂಪೇರ್ ಮಾಡಿದ್ರೆ ರಿಯಲಿ ಕ್ರೇಜಿ ಆಗಿದೆ ಎಕ್ಸ್ಪೀರಿಯನ್ಸ್. ನೀವು ಗೇರ್ ಚೇಂಜ್ ಮಾಡೋದೇ ಬೇಡ ಅದರಲ್ಲಿ, ಕರೆಕ್ಟ್ ಹಂಗೆ ಹೋಗ್ತಿದೆ ಅದು. ನನಗೆ ಶಾಕ್ ಆದ, ಇದೇನಪ್ಪ ಸಡನ್ ಆಗಿ ಗೇರೇ ಬೇಡ ಇದಕ್ಕೆ, ಹಿಂಗೆ ಹೋಗ್ತಾ ಐತೆ ಈ ರೇಂಜ್ಗೆ ಅಂತ. ಚೆನ್ನಾಗಿದೆ ಗಾಡಿ. ಓಕೆ, ಸೊ ನಮ್ಮ ಇಲ್ಲಿನ ಇವೆಂಟು ಆಯಿತು. ಅಂದರೆ ಗಾಡಿದು ಇಂಟ್ರೊಡಕ್ಷನ್ನು, ಸ್ವಲ್ಪ ಬ್ರ್ಯಾಂಡ್ ಬಗ್ಗೆ, ಆಮೇಲೆ ಬ್ರೇಕ್ಫಾಸ್ಟು, ಅದು ಬಿಟ್ಟರೆ ಟೆಸ್ಟ್ ರೈಡ್ ಎಲ್ಲ ಇಲ್ಲೇ ಮಾಡಿದ್ವಿ. ಒಂದು ಗೇಮ್ ಆರ್ಗನೈಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆಲ್ಮೋಸ್ಟ್ 10 ಕಾಲ್ ಇಲ್ಲೇ, 10:30 ಇಲ್ಲೇ ಆಗೋಯ್ತು. ಸೊ ಅವ್ರಿಗೂ ಟೈಮ್ ಆಯಿತು ಬಿಡು ಅಂದ್ಬಿಟ್ಟು ನಾವು ಈಗ ಇಲ್ಲಿಂದ, ಅವ್ರು ಇಲ್ಲೇ ಇದ್ದಾರೆ. ಬೈಕ್ ಸ್ವಲ್ಪ ಅದು ಸ್ಟಾರ್ಟ್ ಮಾಡ್ಕೋಬೇಕಂತೆ. ಅದು ರೇಂಜ್ ಸ್ವಲ್ಪ ಕಡಿಮೆ, ಟೆಸ್ಟ್ ಡ್ರೈವ್ ಎಲ್ಲ ಮಾಡಿದ್ರಲ್ಲ. ಸೊ ಟೆಸ್ಟ್ ಡ್ರೈವ್ ಎಲ್ಲ ಇವಾಗ ಚಾರ್ಜ್ ಮಾಡ್ಕೊಂಡು ಅವ್ರು ಓಡ್ತಾರೆ. ನಾವು ಇವಾಗ ನಮ್ಮ ಟೀಮು ಇವಾಗ ಇಲ್ಲಿಂದ ಸಂಗಮ ಓಡ್ತಾಯಿದ್ದೀವಿ. ಸಂಗಮ ಹೋಗ್ಬಿಟ್ಟು ವೆದರು ಚೆನ್ನಾಗಿದೆ, ಒಳ್ಳೆ ಬಿಸಿಲಿದೆ, ಸ್ವಲ್ಪ ಲೈಟಾಗಿ ಬಿಸಿಲು ಬಂದಿದೆ. ಈ ಬಿಸಿಲಲ್ಲಿ ಇವಾಗ ಹೋಗಿ ನೀರು ಬಿದ್ದು ಆಟ ಆಡಿಕೊಂಡು ಈಚೆ ಬಂದು ಅಲ್ಲೇ ಪರೋಟ ಗಿರೋಟ ಆಮೇಲೆ ಫಿಶ್ಶು ಸಿಗ್ತವೆ, ತಿಂದ್ಕೊಂಡು ಆರಾಮ್ಸೆ ಹೋಗ್ಬೋದು. ಕ್ರೇಜಿಗಿದೆ. ಬಟ್ ನನಗೆ ಬೈಕು ತುಂಬ ಇಂಪ್ರೆಸ್ ಆಯ್ತು. ನನಗೆ ಆ ರೇಂಜ್ ಅನ್ನೋದು ಬಿಟ್ಟರೆ ಐ ಥಿಂಕ್ ಇಟ್ಸ್ ವೆರಿ ಗುಡ್ ಬೈಕ್ ಫಾರ್ ಸಿಟಿ ಕಮ್ಯೂಟ್ಗೆ. ಗೇರ್ ಇದೆ, ಬಟ್ ಗೇರ್ ಇವಾಗ ನಮ್ಮ ಗಾಡಿಗೆಲ್ಲ ಗೇರ್ ಹಾಕ್ಬಿಟ್ಟು ಕ್ಲಚ್ಚು ಯೂಸ್ ಮಾಡಬೇಕು ಗಾಡಿ ಮೂವ್ಮೆಂಟ್ ಮಾಡೋದಕ್ಕೆ, ಸ್ಲೋ ಡೌನ್ ಮಾಡೋದಕ್ಕೆ, ಆಮೇಲೆ ಟ್ರಾಫಿಕಲ್ಲೆಲ್ಲ. ಆಲ್ಮೋಸ್ಟ್ ಮೊಪೆಡ್ ಥರನೇ ಇದೆ, ಬಟ್ ಗೇರ್ ಇನ್ಸ್ಟಾಲ್ ಮಾಡಿದ್ದಾರೆ. ನಿಮ್ಮ ಸ್ಪೀಡು ಮತ್ತು ಪವರ್ನ ವೇರಿಯೇಷನ್ ಮಾಡೋದಕ್ಕೆ ಗೇರ್ ಯೂಸ್ ಮಾಡಿದ್ದಾರೆ ಅಷ್ಟೇ. ಕ್ಲಚ್ಚು ಒಂದು ಸಲ ಗೇರ್ ಹಾಕ್ಬಿಟ್ಟು ಕಸಿದ್ಕೊಂಡು ಗೇರ್ ಹಾಕ್ಬಿಟ್ರೆ ಅಂದರೆ ಅಷ್ಟೇ ಮುಗಿದು ಕೆಲಸನೇ ಇಲ್ಲ. ಸ್ಟಾಪ್ ಮಾಡಬೇಕಂದ್ರೂ ಜಸ್ಟ್ ಬ್ರೇಕ್ ಹಿಡಿದ್ರೆ ಸಾಕು. ಐ ಥಿಂಕ್ ನಿಖಿತಾಗಿ ಸಖತ್ತಾಗಿ ಅದು ಇಷ್ಟ ಆಗುತ್ತೆ, ಬಿಕಾಸ್ ಅವಳಿಗೆ ಗೇರ್ಸು ಕನ್ಫ್ಯೂಷನು.
ನಂದು ಯಮಹ ಆಸ್ಪತ್ರೆ ಟ್ರೈನಿಂಗ್ ಕೊಟ್ಟಾಗ ಅವಳಿಗೆ ತುಂಬ ಹಿಂಸೆ ಪಡ್ತಾಯಿದ್ಲು. ಗೇರ್ ಹಾಕೋದೇ ಅವಳಿಗೆ ಮೇಯ್ನ್ ಪ್ರಾಬ್ಲಮ್ಮು. ಗೇರ್ ಹಾಕ್ಬಿಟ್ಟು ಆಮೇಲೆ ಕ್ಲಚ್ ರಿಲೀಸ್ ಮಾಡ್ತಾರಲ್ಲ ಅದು ತುಂಬ ಹಿಂಸೆ ಪಡ್ತಾಯಿದ್ಲು. ದಿಸ್ ವಿಲ್ ಬಿ ಅ ಪ್ರಿಟಿ ಗುಡ್ ಬೈಕ್. ಟೆನ್ಷನ್ ಇಲ್ಲ, ಒಂದು ಸಲ ಗೇರ್ ಹಾಕ್ಬಿಟ್ಟು ಬಿಟ್ಬಿಟ್ರೆ ಮುಗೀತು, ಟೆನ್ಷನ್ ಇಲ್ಲ, ಆರಾಮಾಗಿ ಹೋಗ್ತಾ ಇರ್ಬೋದು. ಕ್ಲಚ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ನನಗೂ ಅಷ್ಟೇ ಪವರ್ ತುಂಬ ಇಷ್ಟ ಆಯಿತು. ಪವರ್ ಚೆನ್ನಾಗಿದೆ ಗಾಡಿ. ರೈಡ್ ವಿಡಿಯೋಸ್ ಎಲ್ಲ ಮಾಡಿದ್ದೀನಿ. ನನಗೆ ಗೊತ್ತಿಲ್ಲ ಮೋಸ್ಟ್ಲಿ ಎಷ್ಟು ನಿಮಿಷ ಬರುತ್ತೆ ಅಂತ. ಬಟ್ ಇದು ಆಲ್ಮೋಸ್ಟ್ ನಮ್ಮ ಪ್ರಮೋಷನ್ ಥರನೇ ಆಗೋಯಿತು ಕಂಪ್ಲೀಟ್ಲಿ. ಬೈಕ್ ಬಗ್ಗೆ ತಿಳ್ಕೊಳ್ಳೋದು, ಆಮೇಲೆ ಬೈಕ್ ಟ್ರಯಲ್ ಮಾಡಿದ್ದು, ಪ್ಲಸ್ ಸ್ವಲ್ಪ ಒಂದು ಸಂಗಮ ಹೋಗಿ ಬಂದ್ವಿ. ಚೆನ್ನಾಗಿತ್ತು. ನೀರು ಸ್ವಲ್ಪ ನಾರ್ಮಲಾಗಿತ್ತು. ನಾನು ಮತ್ತು ಗಣೇಶ್ ಪ್ರ ಇಬ್ಬರೇ ಆಡಿದ್ದು ನೀರಲ್ಲಿ. ಬರ್ತಾ ಒಂದು ರಿಫ್ರೆಶ್ಮೆಂಟ್ ತೊಗೊಂಡು ಈಗ ವಾಪಸ್ ಹೋಗ್ತಾಯಿದ್ದೀವಿ ನಾವು. ಆಲ್ಮೋಸ್ಟ್ ಈಗ 1:30 ಆಯಿತು. ಓವರಾಲ್ ಒಂದು ಸಂಡೇ ಬ್ರೇಕ್ಫಾಸ್ಟ್ ರೈಡ್ಗೆ ಇಟ್ ವಾಸ್ ಸೂಪರ್ ಫನ್. ಬಟ್ ಏನಪ್ಪ ಅಂದರೆ ಈ ಒಂದು ಆಫ್ ರೋಡು ಇಲ್ಲ ಅಂತಂದರೆ, ಆಫ್ ರೋಡ್ ಟಚ್ಚು ನಮ್ಮ ರೈಡಲ್ಲಿ ಇಲ್ಲ ಅಂತಂದರೆ ಆ ರೈಡ್ಗೆ ಮಜಾನೇ ಇಲ್ಲ. ಅದು ಆಫ್ ರೋಡ್ ಮಾಡಿ 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 ಹಂಗೆ ಆಗ್ಬಿಟ್ಟಿದೆ. ಏನು ಮಾಡೋದು? ಆಫ್ ರೋಡು ಮಾಡಿ 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 ಆಫ್ ರೋಡ್ ಇಲ್ಲ ಅಂತಂದರೆ ರೈಡಿಗೆ ಮಜಾನೇ ಇಲ್ಲ, ಹಂಗಾಗ್ಬಿಡುತ್ತೆ. ಹಂಗಾಗ್ಬಿಟ್ಟಿದೆ ನಮಗೀಗ. ಬಟ್ ಇದೊಂಥರ ಸ್ಮೂತಾಗಿ ನಾರ್ಮಲಾಗಿ ಬಂದ್ವಿ ಹೋದ್ರಿ ಅನ್ನೋ ಥರ ಆಯಿತು. ಹುಡುಗರು ಅಷ್ಟೇ ಎಲ್ಲ ಫುಲ್ಲು ಸಿಂಪಲ್ ಆಗಿದ್ರು. ಅದೇ ಆಫ್ ರೋಡ್ ಇದ್ಬಿಟ್ಟಿದ್ರೆ ಚಚ್ಚಿ ಬಿಸಾಕಿ ಒಳ್ಳೆ ಮಜಾ ಮಾಡಿಬಿಟ್ಟಿರೋರು. ಏನು ಮಾಡೋಕ್ಕಾಗಲ್ಲ. ಬಟ್ ಆದರೂ ಚೆನ್ನಾಗಿತ್ತು ಒಂದು ಸಂಡೇ ರೈಡು. ಸೋಫಾರ್ ಎಲ್ಲ ವೀಡಿಯೋ ಫುಲ್ ನೋಡಿರೋರಿಗೆಲ್ಲ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಬರ್ತೀನಿ ಮೋಸ್ಟ್ಲಿ ನೆಕ್ಸ್ಟು ನ್ಯೂ ಇಯರ್ಗೆ ಅನಿಸುತ್ತೆ, 2026 ನ್ಯೂ ವೀಡಿಯೋ ಓನ್ಲಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಒಂದೇ ಮಾತರಂ, ಜೈ ಕರ್ನಾಟಕ.